ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಅಣ್ಣಾ ಹಜಾರೆಯ ಹೋರಾಟದ ಕಿಚ್ಚು ದೇಶಾದ್ಯಂತ ವ್ಯಾಪಿಸಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಕೇಂದ್ರ ಸರ್ಕಾರ ನಡ್ಕೊಡ್ತಾ ಇರೋ ರೀತಿ, ಕೇಂದ್ರ ಸರ್ಕಾರದ ಎಡಬಿಡಂಗಿತನದಿಂದ ರೋಸಿ ಹೋಗಿರುವ ಯುವ ಜನತೆ ಇಂದು ದೇಶಾದ್ಯಂತ ಬೀದಿಗಿಳಿದಿದ್ರು. ಕಾಂಗ್ರೆಸ್ ನಾಯಕರು, ಅದು ದೊಡ್ಡ ಮಟ್ಟದ ರಾಷ್ಟ್ರಮಟ್ಟದ ನಾಯಕರು ಯಾಕೆ ಹೀಗೆ ನಡ್ಕೋತಾ ಇದ್ದಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಇದೆಲ್ಲ ವಿಚಾರವನ್ನು ಇಟ್ಕೊಂಡು ಮಾತಾಡೋಣ. ನಮ್ಮ ಜೊತೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋದಕ್ಕೂ ಮೊದಲು ಒಟ್ಟಾರೆ ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಅಣ್ಣಾ ಹಜಾರೆ ಅವರನ್ನ ನಿನ್ನೆ ಮಧ್ಯರಾತ್ರಿಯಿಂದಲೂ ಬಿಡುಗಡೆಗೊಳಿಸ್ತೀವಿ ತಿಹಾರ್ ಜೈಲಿನಿಂದ ಅಂತ ಹೇಳಿಕೆಗಳು ಹೊರಬೀಳ್ತಾ ಇದೆ. ಆದರೆ ಅಣ್ಣ ಹೊರಬರ್ತಾ ಇಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರದ ಬದಲಾಗ್ತಾ ಇರೋ ನಿರ್ಧಾರಗಳು. ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಏನು ನಡೀತು, ಹೋರಾಟಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ವರದಿ. ರೈಟ್, ಇದಿಷ್ಟು ರಾಜ್ಯಾದ್ಯಂತ ಅಣ್ಣಾ ಹಜಾರೆಗೆ ನೀಡಿದ ಬೆಂಬಲದ ಒಂದಷ್ಟು ಪಾರ್ಟ್ ನಿಮಗೆ ತೋರಿಸಿದ್ವಿ. ಅದರ ಜೊತೆಗೆ ಅಣ್ಣಾ ಹಜಾರೆಗೆ ದೆಹಲಿಯಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ತು. ಅವರು ಜಂತರ್ ಮಂತರ್ನಿಂದ ಇಂಡಿಯಾ ಗೇಟ್ನಿಂದ ಜಂತರ್ ಮಂತರ್ವರೆಗೂ ಪಾದಯಾತ್ರೆ ಮಾಡಿದರು. ಆನಂತರ ದೇಶಾದ್ಯಂತ ಬಹುತೇಕ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದರು. ಅದರ ಜೊತೆಗೆ ಅನೇಕ ಹಿರಿಯ ನಾಗರಿಕರು, ಯುವಕರು ತಮ್ಮದೇ ಆದ ರೂಪದಲ್ಲಿ ಬೇರೆ ಬೇರೆ ಸಂಘಟನೆಗಳು ಅಣ್ಣಾ ಹಜಾರೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಹೋದು. ಅದೆಲ್ಲದರ ಜೊತೆಗೆ ಪ್ರಮುಖ ಬೆಳವಣಿಗೆ, ನಾಳೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈ ಹೋರಾಟಕ್ಕೆ ಬೆಂಬಲ ಸೂಚಕವಾಗಿ ನಾಳೆ ಧರಣಿ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿಯು ಕೂಡ ಪ್ರಕಟವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಾಸಕ TB ಜಯಚಂದ್ರ ಅವರಿದ್ದಾರೆ. ಜಯಚಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಪತ್ರಕರ್ತ ಪ್ರತಾಪ್ ಸಿಂಹನು ಕೂಡ ಇದ್ದಾರೆ. ಪ್ರತಾಪ್ ಸಿಂಹನ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಜಯಚಂದ್ರ ಅವರೇ, ಈ ಇಡೀ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಆಕ್ರೋಶ ಎಷ್ಟರ ಮಟ್ಟಿಗೆ ಜನರಲ್ಲಿ ಮಡುಗಟ್ಟಿದೆ ಅಂತೇಳಿ ಅದೊಂದು ರೀತಿ ಪ್ರಕಟವಾಗ್ತಾ ಇದೆ. ಇದು ಸ್ಲೋ ಆಗಿ ಶುರುವಾಗ್ತಾ ಇರೋದಷ್ಟೇ, ದೊಡ್ಡ ಮಟ್ಟದಲ್ಲಿ ಇನ್ನೂ ಆರಂಭವಾಗಿಲ್ಲ. ವಿದ್ಯಾರ್ಥಿಗಳು ಅವರು ಇವರು ಅಲ್ಲಲ್ಲಿ ಪ್ರತಿಭಟನೆ ಒಂದು ಸ್ವರೂಪ ಆರಂಭ ಕಾಣಿಸ್ತಾ ಇದೆ, ಒಂದು ದೊಡ್ಡ ಆಂದೋಲನದ ಮುನ್ಸೂಚನೆ. ಕೇಂದ್ರ ಸರ್ಕಾರ ಅಲ್ಲಿರೋರು ಯಾರು ತೀರಾ ಮೊನ್ನೆ ರಾಜಕೀಯಕ್ಕೆ ಬಂದವರು ಅಥವಾ ರಾಜಕಾರಣ ಗೊತ್ತಿಲ್ಲದೆ ಇದ್ದವರು, ಸರ್ಕಾರ ನಡೆಸ್ತಾ ಇರೋರು ಯಾರಲ್ಲ. ಈ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರೋ ಒಂದೊಂದು ನಿರ್ಧಾರ ಇದೆಯಲ್ಲ. ಈಗ ಅಣ್ಣಾ ಹಜಾರೆನೂ ಅರೆಸ್ಟ್ ಮಾಡಿದರು. 22 ಅವರಿಗೆ ಏನು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ 22 ಪಾಯಿಂಟ್ ಕಂಡೀಷನ್ ಹಾಕಿದ್ರು. ಆನಂತರ ಅರೆಸ್ಟ್ ಮಾಡಿ ಜೈಲಿಗಿಟ್ಟರು. ಜೈಲಿಗಿಟ್ಟಾದಮೇಲೆ ವಾಪಸ್ ಬಿಡ್ತೀವಿ, ನಿಮ್ಮನ್ನು ರಾಮಲೀಲಾ ಮೈದಾನದಲ್ಲಿ ಅಥವಾ JP ಪಾರ್ಕಲ್ಲಿ ಜಂತರ್ ಮಂತರ್ಲಿ ಅವಕಾಶ ಮಾಡಿಕೊಡ್ತೀವಿ ಅನ್ನೋದು ಏನು ಕೇಂದ್ರ ಸರ್ಕಾರಕ್ಕೆ ಏನಾಗಿದೆ? ಈಗ ನೋಡಿ, ಲೆಟ್ ಮಿ ಮೇಕ್ ದಿಸ್ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ಈ ದೇಶದಿಂದ ಒದ್ದೋಡಿಸ್ಬೇಕು ಅನ್ನೋದರಲ್ಲಿ ನಾನು ರಾಜಕಾರಣಿಯಾಗೂ ಕೂಡ ನಾನು ಹೇಳ್ತಕ್ಕಂಥವನೇ. ಭ್ರಷ್ಟಾಚಾರ ತೆಗಿಲೇಬೇಕು. ಭ್ರಷ್ಟಾಚಾರನ ತೆಗಿಬೇಕಾದಂಥ ಸಂದರ್ಭದಲ್ಲಿ ಇಡೀ ದೇಶದ
ಎಲ್ಲರ ಮನಸ್ಸಿನಲ್ಲೂ ಕೂಡ ಈ ಭ್ರಷ್ಟಾಚಾರದ ಬಗ್ಗೆ ಬೇಸತ್ತೋಗಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಂತೂ ಭಾಳಷ್ಟು ಬೇಸತ್ತೋಗಿದ್ದಾರೆ. ಹಾಗಾಗಿ ಇದರ ವಿರುದ್ಧವಾಗಿ ಧ್ವನಿ ಎತ್ತರು ಯಾರಾದರೂ ಬೇಕಾಗಿತ್ತು. ಅಣ್ಣಾ ಹಜಾರೆಯವರು ಕೂಡ ಆ ಧ್ವನಿಯನ್ನು ಎತ್ತಿದ್ದಾರೆ. ಅವರ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಬಹುಶಃ ದೇಶದ ಜನರ ಬೆಂಬಲನೂ ಇದೆ. ಆದರೆ ಮುಖ್ಯವಾಗಿ ಇವತ್ತು ಇರ್ತಕ್ಕಂಥದ್ದು ವಿಚಾರ ಏನು, ಇವತ್ತು ಸಡನ್ನಾಗಿ ಅಣ್ಣಾ ಹಜಾರೆಯವರನ್ನ ಅರೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ದೇಶಾದ್ಯಂತ ಜನ ಅವರು ಪರ್ಮಿಷನ್ ಕೇಳಿದ್ರು, ಅಲ್ಲಲ್ಲ ಪರ್ಮಿಷನ್ ಅರೆಸ್ಟ್ ಮಾಡಿದ್ರು ಓಕೆ ಅಂತ. ಅವ್ರು 22 ಕಂಡೀಷನ್ ಈ ದೇಶದಲ್ಲಿ ಯಾವ ಸತ್ಯಾಗ್ರಹಕ್ಕೂ ಕಂಡೀಷನ್ ಅಷ್ಟೊಂದು ಹಾಕಿರಲಿಲ್ಲ. ಅಲ್ಲ, ನೀವು ಯಾವುದೇ ಒಂದನ್ನ ಸತ್ಯಾಗ್ರಹ ಇದು ಗೊತ್ತಿದೆ. ಯಾಕಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ದೇಶದ ಮುಂದೆ ಪಾರ್ಲಿಮೆಂಟ್ ಮುಂದೆ ಇರತಕ್ಕಂಥ ಬಿಲ್ಲಿಗೆ ಒತ್ತಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಇದನ್ನು ನೀವು ಇವತ್ತು ಅಣ್ಣಾ ಹಜಾರೆಯವ್ರ ಹತ್ರ ಒಂದು ದಿವಸದ ಪೂರ್ವದಿಂದಲೂ ಕೂಡ ಪೊಲೀಸರಿಗೂ ಕೂಡ ಅವ್ರ ಜೊತೆ ಸಂಧಾನ ನಡೀತಲೇ ಇದೆ. ಅಲ್ಲ, ಈಗ ಗೃಹ ಸಚಿವ ಚಿದಂಬರಂ, ರಾಷ್ಟ್ರದ ಪ್ರಧಾನಿ ಇವರೆಲ್ಲ ಹೇಳಿದ್ದೇನು, ಪೊಲೀಸ್ನವ್ರು ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿ. ದೇಶ ಮುನ್ನಡೆಸೋದು ಒಂದು ದೇಶದ್ದು ಒಂದು ಕಡೆ ಆಯಿತು. ಪೊಲೀಸ್ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿಕೆ ಇರ್ತದೆ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದಂಥ ಸಂದರ್ಭ ಒಂದು ಪಕ್ಷ ಇವರು ಪೊಲೀಸ್ನವ್ರು ಏನಾದರೂ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ಅಚಾತುರ್ಯ ಆಯಿತು, ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ ಏನಾದರೂ ಕೂಡ 100 ಜನ ಸಾಯುವಂಥ ಪ್ರಶ್ನೆ ಬರ್ಬೋದು. ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಪೊಲೀಸ್. ದೇ ಹ್ಯಾವ್ ಗಾನ್ ನೆಗೋಷಿಯೇಟೆಡ್ ವಿತ್ ಅಣ್ಣಾ ಹಜಾರೆ ಆ್ಯಂಡ್ ಒಂದು ದಿವಸ ಮಾತುಕತೆ ಮುರಿದ ಮೇಲೆ ಯಾರೇ ಒಬ್ಬ ಸಿಟಿಸನ್ ಆದರೂ ಕೂಡ ಅಣ್ಣಾ ಹಜಾರೆ ಹೇಳ್ತಾರೆ ಅಹಿಂಸೆ ಇರಬೇಕು, ಹಿಂಸೆ ಇಲ್ಲದ ರೀತಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಕಂಡು ಬಂತ ನಿಮಗೆ? ಹೋಗ್ತೀನಿ. ಅದೇ ಆ ಥರ ಇರಬೇಕಾದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಂಡೀಷನ್ಗಳೇನಿದೆ ಆ ಕಂಡೀಷನ್ಗಳ ಬಗ್ಗೆನೇ ಒಪ್ಪಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಅಲ್ಲ, ಯಾಕಂದ್ರೆ ಇತಿಹಾಸ ನೋಡಿದ್ರೆ ನಿಮ್ದು ಸ್ವಾತಂತ್ರ್ಯ ಪೂರ್ವದ ಹೋರಾಟ ಅದು ಪ್ರಶ್ನೆ ಬೇರೆ. ಇವತ್ತು ನಾಗರಿಕ ಒಂದು ಸರ್ಕಾರ ಇದೆ, ನಮ್ಮದೇ ಆದಂಥ ದೇಶ, ಈ ದೇಶದ ಉಳಿವಿಗೆ, ಈಗಲೂ ಈ ದೇಶದ ಉಳಿವಿಗೆ ಇದು ನೋಡಿ, ದೇಶದ ಉಳಿವಿಗಲ್ಲ. ಈಗ ಭ್ರಷ್ಟಾಚಾರ ಹೋಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವತ್ತು ದೇಶದ ಒಂದು ನೆಲದ ಒಂದು ಕಾನೂನಿದೆ. ಕಾನೂನನ್ನು ಉಲ್ಲಂಘಿಸಿದಾಗ ಅವ್ರನ್ನ ಕೋರ್ಟಿಗೆ ತಗೊಂಡೋದಾಗ ಕೋರ್ಟ್ನವರು ಅವ್ರನ್ನ ಜೈಲಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ ಇದೇ ಕಾನೂನು ಇದ್ದಿದ್ದು. ನಾನು ಹೇಳ್ತೀನಿ, ಅವತ್ತಿನ ಪ್ರಶ್ನೆ ಬೇರೆ, ಇವತ್ತು ಬೇರೆ. ಅವತ್ತು ಅಹಿಂಸೆ, ನಾನ್ ಕೋಆಪರೇಷನ್, ಅಸಹಕಾರ ಎಲ್ಲದೂ ಇತ್ತು. ಇವತ್ತು ಅದಿಲ್ಲ ಪ್ರಶ್ನೆ. ಈ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ಇದೆ, ಒಂದು ದೇಶದ ಕಾನೂನಿದೆ, ಕಾನೂನಿಗೆ ತಲೆಬಾಗಬೇಕಾಗಿದೆ. ಒಂದು ಎರಡನೇದು, ಒಂದು ಮುಖ್ಯವಾಗಿ ಇವತ್ತು ಪ್ರಶ್ನೆ ಬಂದಿರೋದೇನು, ಇಶ್ಯೂ ಏನು ಇವತ್ತಿರೋದು? ಇವತ್ತು ಪಾರ್ಲಿಮೆಂಟ್ ಮುಂದೆ ಅದನ್ನ ನಂತರ ಬರೋಣ. ಅಲ್ಲ, ಈ ನಿರ್ಧಾರಗಳ ಬಗ್ಗೆ ಮಾತಾಡ್ತೀನಿ ಈಗ. ಅಲ್ಲ, ಅದಕ್ಕೆ ಬರ್ತೀನಿ, ನಾನು ಮತ್ತೆ ಬರ್ತೀನಿ. ಜಯಚಂದ್ರ ಅವರೇ, ಪ್ರತಾಪ್, ಹೋಲ್ ಡೆವಲಪ್ಮೆಂಟ್ಸ್ ನೀವು ನೋಡ್ತಾ ಇರೋದು, ಕೇಂದ್ರ ಸರ್ಕಾರ ನಡ್ಕೋತಾ ಇರೋ ರೀತಿ, ಅದು ತಗೋತಾ ಇರೋ ನಿರ್ಧಾರ ಒಂದು ರೀತಿ ಡಿಸ್ಟರ್ಬ್ಡ್ ಡಿಸಿಷನ್ಸ್ ಎಲ್ಲವೂ ಕೂಡ. ಯಾವುದು ಫರ್ಮ್ ಡಿಸಿಷನ್ಸ್ ಬರ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. ಯಾಕೆ? ನನಗೆ ಜಯಚಂದ್ರ ಅವರ ಮಾತನ್ನು ಮುಂದುವರಿಸಿದ ಭಾಗವಾಗಿ ಹೇಳ್ತೀನಿ ನೋಡಿ. ಇವ್ರು ಹೇಳಿದರು ದೇಶದ ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿ, ಖಂಡಿತ ಒಪ್ಪುವಂಥ ಮಾತೆ. ಕಳೆದ ಮೇ 11ನೇ ತಾರೀಕು ರಾಹುಲ್ ಗಾಂಧಿ ಬಟ್ಟಾ ಪರ್ಸೂಲಿಗೆ ಹೋದಾಗ ಮಾಯಾವತಿ ಸರ್ಕಾರ ಇದೇ 144ನೇ ಸೆಕ್ಷನ್ ಹಾಕಿದ್ರು. ಅವಾಗ ಇವರು ಬ್ರೇಕ್ ಮಾಡಲಿಲ್ವ ಅದನ್ನು? ಅಷ್ಟು ಮಾತ್ರ ಅಲ್ಲ, ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಿದಾಗ ಏನಂತ ಹೇಳಿದ್ರು ಇವರು, ಇಲ್ಲಿ ಜಂಗಲ್ ರಾಜ್ ನಡೀತಾ ಇದೆ, ಇಲ್ಲಿ ದಲಾಲ್ಸ್ ಇದನ್ನು ರೂಲ್ ಮಾಡ್ತಾ ಇದ್ದಾರೆ, ಇದನ್ನು ನೀವು ಇದನ್ನು ಡೆಮಾಕ್ರಸಿ ಅಂತ ಕರೀತಾರೆ. ಇಫ್ ಯು ಕಾಲ್ ದಿಸ್ ಇಸ್ ಡೆಮಾಕ್ರಸಿ ಅಂತಂದರೆ ದೆನ್ ದೇರ್ ಇಸ್ ನೋ ಡೆಮಾಕ್ರಸಿ ಅಂತ ಹೇಳಿದರು. ಅಂತ ಮಾತಾಡಿದವರು ಇವತ್ತು ಅಣ್ಣಾ ಹಜಾರೆ ನಿರಸನನ ಆರಂಭ ಮಾಡೋದಕ್ಕಿಂತ ಮೊದಲೇ 144 ಹಾಕಿದರು, ಅರೆಸ್ಟು ಮಾಡಿದರು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸಲ್ವಾ? ಮತ್ತು ಇವು ಸರ್ಕಾರಕ್ಕೆ ಸಮಸ್ಯೆ ಏನು ಅಂತಂದರೆ, ಪೀಪಲ್ ಆಫ್ ಗ್ರೇಟ್ ಸೆನ್ಸ್ ಲ್ಯಾಕ್ ಕಾಮನ್ ಸೆನ್ಸ್ ಅಂತ ಒಂದು ಮಾರ್ಕ್ ಟ್ವೇನ್ ಮಾತಿದೆ. ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೀಗೆ ಆಗಿದೆ ಇವತ್ತು. ನೀವು ಕೇಂದ್ರದಲ್ಲಿ ನೋಡಿ, ಟೂ ಮನಿ ಅಡ್ವೈಸರ್ಸ್. ಕಪಿಲ್ ಸಿಬಲ್ ಇದ್ದಾರೆ, ಅವರು ಅಡ್ವೊಕೇಟು. ಮೊಯ್ಲ್ ಇದ್ದಾರೆ, ಅವರು ಅಡ್ವೊಕೇಟು. ಖುರ್ಷಿದ್ ಅಲಂ ಖಾನ್ ಇದ್ದಾರೆ, ಅವರು ಅಡ್ವೊಕೇಟು. ಇವರೆಲ್ಲ ಮಹಾ ಮೇಧಾವಿಗಳೆಲ್ಲ ಒಟ್ಟಿಗೆ ಸೇರಿ ದೊಡ್ಡ ಗೊಂದಲದ ಗೂಡು ಮಾಡ್ತಾಯಿದ್ದಾರೆ ಇವರು ಇವತ್ತು. ಇವರು ಕಾಂಗ್ರೆಸ್ ಇನ್ನೂ ಕೂಡ ತುರ್ತು ಪರಿಸ್ಥಿತಿಯ ಮೆಂಟಾಲಿಟಿ ಏನಿತ್ತು, ಆ ಡಿಕ್ಟೇಟೋರಿಯಲ್ ಮೆಂಟಾಲಿಟಿ, ಅದರಿಂದ ಹೊರಗಡೆ ಬಂದಿಲ್ಲ. ನಾವೇನು ಬೇಕಾದರೂ ಮಾಡ್ಬೋದು, ನೀವೇನೂ ಮಾಡೋಂಗಿಲ್ಲ, ನಮ್ಮ ವಿರುದ್ಧ ಧ್ವನಿ ಎತ್ತಿದರೆ ನೀವು ಜೋಕೆ, ಇಂಥದ್ದೊಂದು ಇದು ಮನಸ್ಥಿತಿ ಇವ್ರದ್ದು. ಈ ಮನಸ್ಥಿತಿನ ಇವರು ಬ್ರಿಟಿಷರಿಂದ ಪಡ್ಕೊಂಡು ಬಂದಿರೋವಂಥದ್ದು ಇದು ಮನಸ್ಥಿತಿ. ನೀವು ನೋಡಿ, ಈ ಮಾತನ್ನು ಯಾಕೆ ಹೇಳಬೇಕಾಗಿದೆ ಅಂತಂದರೆ, ನೀವು ಇವರನ್ನು ನೋಡಿ, ಬಾಬಾ ರಾಮದೇವ್ದು ಪ್ರೊಟೆಸ್ಟ್ ಆದಾಗ ಅವರು ಕೂಡ ಸತ್ಯಾಗ್ರಹನ ಆರಂಭ ಮಾಡಿದಾಗ, ಉಪವಾಸನ ಆರಂಭ ಮಾಡಿದಾಗ ಆಗ 1 ಲಕ್ಷ ಜನ ಸೇರಿದ್ರು, ಎಲ್ಲ ಶಾಂತಿಯುತವಾಗೇ ಇದ್ದರು.
ಮಿಡ್ ನೈಟ್ ಇದ್ದಕ್ಕಿದ್ದಾಗೆ ಮಲಗಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವಾಗ ಯಾವ ಕಾನೂನು ಅವರು ಬ್ರೇಕ್ ಮಾಡಿದ್ರು? ಇದು ಡಿಕ್ಟಟೋರಿಯಲ್ ಮೈಂಡ್ ಸೆಟ್ ಅಲ್ವಾ ಇದು? ನಮ್ಮ ವಿರುದ್ಧ ಧ್ವನಿ ಎತ್ತಬಾರ್ದು ಅಂತೇಳಿ. ಇವತ್ತು ನೀವು ಹಿಂದೂ ಪತ್ರಿಕೆಯ ಸಂಪಾದಕೀಯನ್ನು ನೋಡಿ, ಇವತ್ತು ರಿಪ್ರೆಸಿವ್ ಅಂಡ್ ಸ್ಟುಪಿಡ್ ಅಂತ ಹೇಳಿದ್ದಾರೆ ಇವರಿಗೆ. ರೈಟ್. ಈಗ ಆ ಕೆಲವು ನಿದರ್ಶನಗಳನ್ನ ಇಟ್ಕೊಂಡ್ರೆ ಜಯಚಂದ್ರ, ನಿಮ್ಮ ರಿಯಾಕ್ಷನ್ ಏನದಕ್ಕೆ? ಈಗ ನೋಡಿ, ರಾಹುಲ್ ಗಾಂಧಿ ನಿದರ್ಶನ ಕೊಟ್ಟರು, ಬಾಬಾ ರಾಮದೇವ್ ನಿದರ್ಶನ ಕೊಟ್ಟರು. ಅವರು ಈಗ ತುರ್ತು ಪರಿಸ್ಥಿತಿಯ ಮೈಂಡ್ ಸೆಟ್ ನಿಮ್ದು ಇನ್ನೂ ಹೋಗಿಲ್ಲ ಅನ್ನೋದು ಹೇಳಿದ್ರು. ನಮಗೆ ದಯಮಾಡಿ ನಾವು ತುರ್ತು ಪರಿಸ್ಥಿತಿ ಇದ್ರದ್ದು ಮೈಂಡ್ ಸೆಟ್ ಹೋಗಿಲ್ಲ, ಅದರಿಂದ ಹೊರಬಂದಿಲ್ಲ ಅಂತಕ್ಕಂಥ ಪ್ರಶ್ನೆ ಅದಲ್ಲ. ಅದನ್ನು ನಾವು ಯಾವ ರೀತಿ ಬೇಕಾದ್ರೂ ಹೋಲಿಕೆ ಮಾಡಿ ಮಾತಾಡ್ಬೋದು. ಆದರೆ ಈ ಮಧ್ಯಪ್ರದೇಶದಲ್ಲಿ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ದಕ್ಕೂ ಇದಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಲೋಕಪಾಲ್ನ ಬಿಲ್ಲನ್ನು ಬಲಿಷ್ಠವಾದಂಥ ಕಾನೂನು ತರಬೇಕು ಅಂತಂದಾಗ ಇವರು ಅಣ್ಣಾ ಹಜಾರೆ ಅವರಂಥ 4-5 ಜನ ಸೇರಿಸ್ಕೊಂಡು ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ. ಬಿಲ್ಗೋಸ್ಕರ ಚರ್ಚೆ ಆಗಿದೆ. ಅದರ ಪರವಾಗಿ ಸರ್ಕಾರದ ಪರವಾಗಿದ್ದಾರೆ. ಸರ್ಕಾರ ಪರವಾಗಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ತಿಂಗಳಾಂಗಟ್ಲೆ ಚರ್ಚೆ ಮಾಡಿದಂಥ ಆದಮೇಲೆ ಅನೇಕ ಸಭೆಗಳಾದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ವಿಚಾರ, ಎಲ್ಲಿ ಡಾಮಿನೆನ್ಸಿ ಆಫ್ ದಿ ಪಾರ್ಲಿಮೆಂಟ್ ಇರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ರೀತಿಯಾಗಿರಬೇಕು, ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಜಸ್ಟಿಸ್ ಪಾರ್ಲಿಮೆಂಟರಿ ಬಗ್ಗೆ ಅವ್ರು ಕ್ವಶನ್ ಮಾಡಿಲ್ಲ. ಜನಲೋಕಪಾಲ್ ಬಂದರೂ ಕೂಡ ಪಾರ್ಲಿಮೆಂಟರಿ ಸುಪಾರಿಟಿ ಅದು ಇದ್ದೇ ಇರುತ್ತೆ, ಅಲ್ಲಿ ಚರ್ಚೆ ಆಗೇ ಆಗುತ್ತೆ. ಅದನ್ನು ಹೊರತುಪಡಿಸಿ ಅವರು ಕೂಡ ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡ್ತೀನಿ ಜಯಚಂದ್ರ ಅವರೇ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.